ವರ್ಷ ಕಾಡ್ಗಿಚ್ಚಿನಿಂದ ಲಕ್ಷಾಂತರ ಮೌಲ್ಯದ ಅಥವಾ ಕೋಟ್ಯಾಂತರ ಮೌಲ್ಯದ ಅರಣ್ಯ ಪ್ರದೇಶ ನಾಶ ಆಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಪ್ರಾಣವನ್ನು ಕಳ್ಕೊಳ್ತಾ ಇರ್ತಕ್ಕಂಥದ್ದು ಪ್ರಾಣಿ ಪಕ್ಷಿಗಳು. ಇದರಿಂದ ಪರಿಸರಕ್ಕೂ ಸಹ ಮಲಿನ ಆಗ್ತಾ ಇರ್ತಕ್ಕಂಥದ್ದು, ಪರಿಸರ ಸಹ ಹಾಳಾಗ್ತಾ ಇರ್ತಕ್ಕಂಥದ್ದು. ಇಂಟೈರ್ ನಾವು ವರ್ಲ್ಡ್ ವೈಡ್ ಅಂದರೆ ಪ್ರಪಂಚದಾದ್ಯಂತ ನಾವು ನೋಡೋದಾದರೆ ಪ್ರತಿ ವರ್ಷವೂ ಸಹ ಇದೇ ರೀತಿಯ ಒಂದು ಕಾಡ್ಗಿಚ್ಚುಗಳು ಸಂಭವಿಸ್ತಾನೆ ಇದ್ದಾವೆ. ಯಾರೋ ಮಾಡ್ತಕ್ಕಂಥ ಒಂದು ಸಣ್ಣ ತಪ್ಪಿನಿಂದ, ಅಂದರೆ ಇವತ್ತು ಕಾಡ್ಗಿಚ್ಚು ಅನ್ನೋದು ಸುಮ್ಮನೆ ಬರೋದಲ್ಲ, 90% ತಪ್ಪು ಮನುಷ್ಯನಿಂದ ರಚಿಸಲ್ಪಡುತ್ತದೆ. ಸೊ ಮನುಷ್ಯ ಮಾಡುವಂಥ ಒಂದು ಸಣ್ಣ ತಪ್ಪಿನಿಂದ ಇವತ್ತು ಕಾಡ್ಗಿಚ್ಚುಗಳು ಸಂಭವಿಸ್ತಾ ಇರ್ತಕ್ಕಂಥದ್ದು. ನಮ್ಮ ದೇಶ ಅಂತಲ್ಲ ಅಥವಾ ನಮ್ಮ ರಾಜ್ಯ ಅಂತಲ್ಲ, ಪ್ರತಿ ವರ್ಷವೂ ಸಹ ಪ್ರತಿ ಒಂದು ಇಯರ್ ಬಂದಾಗಲೂ ಸಹ ಇದೇ ರೀತಿಯ ಒಂದು ಸಮ್ಮರ್ ಅಂದರೆ ಬೇಸಿಗೆ ಸೀಸನ್ನಲ್ಲಿ ಕಾಡ್ಗಿಚ್ಚುಗಳು ಸಂಭವಿಸ್ತಾ ಇರ್ತಕ್ಕಂಥದ್ದು. ಇದರಿಂದ ಪ್ರಾಣಿ ಪಕ್ಷಿಗಳೆಲ್ಲ, ಒಂದು ಮೂಕ ಪ್ರಾಣಿ ಪಕ್ಷಿಗಳೆಲ್ಲ ಇವತ್ತು ಬಲಿ ಆಗ್ತಾ ಇರ್ತಕ್ಕಂಥದ್ದು. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ದಿನನಿತ್ಯ ಸುದ್ದಿ ಮಾಧ್ಯಮಗಳು ಅಥವಾ ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತೀರಾ ಎಷ್ಟರ ಮಟ್ಟಿಗೆ ಪಾಪ ಅವು ಏನು ತಪ್ಪು ಮಾಡಿರ್ತವೆ. ಸೊ ಒಂದು ಬೆಂಕಿಗೆ ಆಹುತಿ ಆಗ್ತಾ ಇರ್ತಕ್ಕಂಥದ್ದು, ತನ್ನ ಅಸಹಾಯಕತೆಯನ್ನು ತೋರಿಸೋದು ಬಿಟ್ಟರೆ ಬೇರೆ ಏನೂ ಸಾಧ್ಯ ಆಗೋದಿಲ್ಲ. ಸೊ ಆ ಒಂದು ಕಾರಣದಿಂದ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಪ್ರಾಣಿ ಪಕ್ಷಿಗಳನ್ನು ಉಳಿಸಬೇಕಾಗುತ್ತೆ. ಸಣ್ಣ ತಪ್ಪು ನೀವು ಮಾಡ್ತಕ್ಕಂಥ ಸಣ್ಣ ತಪ್ಪು, ಕೆಲವರು ಏನು ಮಾಡ್ತಾರೆ, ತಮಾಷೆಗಾಗಿ ಕಾಡಿಗೆ ಬೆಂಕಿ ಹಚ್ಚುವಂಥ ಒಂದು ಕೆಲಸಗಳನ್ನು ಮಾಡ್ತಾರೆ. ದಯವಿಟ್ಟು ಯಾರು ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಸಾಧ್ಯವಾದರೆ ನಮ್ಮ ಕೈಯಲ್ಲಿ ಪ್ರಕೃತಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಳಿತನ ಮಾಡೋಣ, ಕೆಟ್ಟದ್ದದ್ದು ಮಾಡಬಾರ್ದು. ಯಾಕೆಂದರೆ ನಾವು ಏನು ಕೆಟ್ಟದ್ದು ಮಾಡ್ತೀವೋ ಅದರ ಒಂದು 10ರಷ್ಟು ಕರ್ಮ ಅನ್ನೋದನ್ನು ನಾವು ಅನುಭವಿಸಬೇಕಾಗುತ್ತೆ. ಅದರ ಜೊತೆಗೆ ಆ ಒಂದು ಬೆಂಕಿಯಲ್ಲಿ ಆಹುತಿ ಆಗಿರ್ತಕ್ಕಂಥ ಒಂದು ಪ್ರಾಣಿ ಪಕ್ಷಿಗಳನ್ನು ನಾವು ಮತ್ತೆ ವಾಪಸ್ ತಗೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಔಷಧಿ ಸಸಿಗಳಿರ್ಬೋದು, ಮಾಮೂಲಿ ಆಗಿರ್ತಕ್ಕಂಥ ಸಸಿಗಳು ಇರ್ಬೋದು, ಇವತ್ತು ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಬೆಳೆ ಬಾಳ್ತಕ್ಕಂಥ ಸಸಿಗಳೆಲ್ಲ ಮಾರಣ ಹೋಮ ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು ಬೇಸಿಗೆ ಬಂದರೆ ಸಾಕು, ಪ್ರಪಂಚದಾದ್ಯಂತ ಇದೇ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಪ್ರತಿಯೊಂದು ವರ್ಷ ಏರಿಕೆ ಆಗ್ತಾ ಇದೆ. ಈ ಕಾಡ್ಗಿಚ್ಚು ಸಮಸ್ಯೆಗಳು ಪ್ರತಿ ವರ್ಷ ಏರಿಕೆ ಆಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಇದು ಬದಲಾಗಬೇಕು, ಮನುಷ್ಯ ಬದಲಾಗಬೇಕಾಗುತ್ತೆ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಪ್ರಕೃತಿಯ ಒಂದು ಶಾಪಕ್ಕೆ ಮನುಷ್ಯ ಬಲಿಯಾಗಬೇಕಾಗುತ್ತೆ. ಯಾಕಂದರೆ ಪ್ರಕೃತಿ ಪ್ರತಿಯೊಂದು ಮಳೆಗಾಲ ಬಂದಾಗೂ ತನ್ನ ಒಂದು ಕೋಪವನ್ನು ತೋರಿಸ್ತಾ ಇರ್ತಕ್ಕಂಥ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ತಮಾಷೆಗಾಗಿ ಬೆಂಕಿ ಇಡುವಂಥ ಮನಸ್ಥಿತಿಗಳು ದಯವಿಟ್ಟು ಬದಲಾಗಬೇಕಾಗುತ್ತೆ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರದ ಅನೇಕ ವಿಡಿಯೋಗಳಿಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಎಲ್ರಿಗೂ ನಮಸ್ಕಾರ.